ಎರಡನೇದು ಗೋಕ್ಷೀರ ಪ್ರಕರಣದಲ್ಲಿ, ಅಂದರೆ ಭೂಮಿಯಲ್ಲಿ ಯಾವುದಪ್ಪ ಅಮೃತ ಅಂದರೆ ನಮ್ಮ ದೇಸಿ ಗೋಮಾತೆಯ ಕ್ಷೀರವೇ ಅಮೃತ. ಅದಕ್ಕೆ ಆ ಕ್ಷೀರದಲ್ಲಿ ಅಮ್ಮ ಮಹಾಲಕ್ಷ್ಮಿ ಇರ್ತಾರಂತೆ. ಹೇಳ್ತಾರೆ, ಗವ್ಯಂ ತು ಜೀವನೀಯಂ ರಸಾಯನಂ ಕ್ಷತಕ್ಷೀಣ ಹಿತಂ ಮೇಧ್ಯಂ ಬಲ್ಯಂ ಸ್ತನ್ಯಕರಂ ಸರಂ ಶಮಭ್ರಮ ದಾಹ ಅಲಕ್ಷ್ಮೀ ಶ್ವಾಸಕಾಸಾತಿ ತೃಕ್ಷಯ. ನೋಡಿದ್ರ, ಆ ಗೋಕ್ಷೀರ ಮತ್ತೆ ಅಲಕ್ಷ್ಮಿ ನಾಶ ಮಾಡುತ್ತೆ. ಅಲಕ್ಷ್ಮಿ ನಾಶ ಮಾಡುತ್ತೆ ಅಂದರೆ ಲಕ್ಷ್ಮಿ ಇದ್ರೇನೆ ಅಲಕ್ಷ್ಮಿ ನಾಶ ಮಾಡೋದಕ್ಕಾಗತ್ತೆ. ಅದಕ್ಕೆ ಗೋಕ್ಷೀರ ಅನ್ನೋದು ಲಕ್ಷ್ಮಿ. ನೆಕ್ಸ್ಟು ಗೋಘೃತದಲ್ಲಿದ್ದಾಳೆ. ಅದಕ್ಕೆ ನಾವು ಈ ದ್ರವ್ಯಗಳನ್ನೆಲ್ಲ ನೋಡಿದ್ರೆ ಲಕ್ಷ್ಮಿನ ಅಪ್ಪ ಬರಬೇಕು. ಅಗ್ನಿ ಗೊತ್ತು, ಯಜ್ಞ ಹೋಮಗಳು ಎಲ್ಲ. ಅಲ್ಲಿ ಅಗ್ನಿದೇವ ಯಾರು? ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಕರ್ಮರೂಪಿ ಸ್ವಯಂ ಬ್ರಹ್ಮ, ಫಲರೂಪಿ ಮಹೇಶ್ವರ, ಯಜ್ಞರೂಪಿ ವಿಷ್ಣುರಹಂ ತ್ವಮೇಷಾಂ ಸಾರರೂಪಿಣಿ. ಅಷ್ಟೇ ಅಲ್ಲ, ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ ಅಂತ ಹೇಳ್ತೀವಿ. ಅಂದರೆ ಆ ಅಗ್ನಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಆ ವಿಷ್ಣುನ ಬಿಟ್ಟು ಇರೋದೇ ಇಲ್ಲ. ಯಾರು? ಅಮ್ಮ ಮಹಾಲಕ್ಷ್ಮಿ. ಇವನೇನು ಬಿಟ್ಟಿರ್ತಾನ? ಇವನು ಇರೋದೇ ಇಲ್ಲ. ಅರ್ಥ ಆಯ್ತಾ? ಇವರಿಬ್ರು ಅನಪಾಯಿನಿ ಅಂತ ಹೇಳುವಂಥದ್ದು. ಅದಕ್ಕೆ ಅಗ್ನಿ ಯಾವಾಗ ಇರ್ತಾನೆ ಹೇಳು? ತುಪ್ಪ ಬೀಳ್ತಾ ಇದ್ರೆ ಇರ್ತಾನೆ. ಆ ತುಪ್ಪ ಇರೋದೇನಕ್ಕೆ ಹೇಳು? ಅಗ್ನಿಗೆ ಹೋಗೋದಕ್ಕೆ ಇರುವಂಥದ್ದು. ಇದು ಲಕ್ಷ್ಮೀನಾರಾಯಣ.